ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೈಲ್ಸ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿ ಈಸಿಯಾಗಿರುವ ಒಂದು ಡಿಫ್ರೆಂಟ್ ಆಗಿರುವ ಕ್ರೋಶಾ ಕುಚ್ಚು ಡಿಸೈನನ್ನು ಕಲಿಯೋಣ. ಈ ಡಿಸೈನಲ್ಲಿ ಟಸಲ್ಸ್ನ ಬದಲು ಈ ರೀತಿಯಲ್ಲಿ ಹ್ಯಾಂಗಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಬನ್ನಿ ಈ ಡಿಸೈನ್ ಹೇಗೆ ಮಾಡೋದು ಅಂತ ಕಲಿಯೋಣ. ಶುರುವಿಗೆ 6 ಸ್ಟ್ರಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ರೀತಿಯಲ್ಲಿ. ನೆಕ್ಸ್ಟು 2 ಚೈನ್ ಸ್ಟಿಚ್ ಹಾಕಿ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಒಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ ಅಲ್ಲೇ ಪಕ್ಕದಲ್ಲೇ. ಈ ರೀತಿಯಲ್ಲಿ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 ಚೈನ್ ಸ್ಟಿಚ್ ಹಾಕಿ ಒಂದು ಪೀಕಾಟ್ ಮಾಡಿಕೊಳ್ಳೋಣ. ಪೀಕಾಟ್ ಆದಮೇಲೆ ನೀಡಲನ್ನು ಮೇಲಕ್ಕೆತ್ತಿ ಈ ರೀತಿಯಲ್ಲಿ ದಾರವನ್ನು ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ನಾನಿವತ್ತು ನೀಡಲ್ ನಂಬರ್ 10.075 mm ಯೂಸ್ ಮಾಡ್ತಾ ಇದ್ದೀನಿ. ಬೀಡ್ ಹಾಕಿಕೊಂಡು ಸೂಜಿ ಮೇಲೆ ಒಂದು ಸತಿ, ಬೀಡ್ ಲಾಕ್ ಹಾಕೋದು ಬೇಡ, ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಇದು ಎಲ್ಲಿಗೆ ಬರ್ತದೆ ಅಂತ ಈ ರೀತಿಯಲ್ಲಿ ನೋಡಿಕೊಂಡು ಅಲ್ಲಗೊತ್ತಾ ಒಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ 2ರಲ್ಲಿ ಒಂದು ಸತಿ, ನೆಕ್ಸ್ಟ್ 2ರಲ್ಲಿ ಒಂದು ಸತಿ, ಈ ರೀತಿಯಾಗಿ ಕಾಣಿಸ್ತದೆ. ನೆಕ್ಸ್ಟು 3 ಚೈನ್ ಸ್ಟಿಚ್ಚು, 1 2 3 ಚೈನ್ ಸ್ಟಿಚ್ ಹಾಕಿ ಒಂದು ಪೀಕಾಟ್ ಹಾಕಿಕೊಳ್ಳೋಣ ಗ್ಯಾಪಿನಲ್ಲಿ ಈ ರೀತಿಯಾಗಿ. ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಡಬಲ್ ಕ್ರೋಶೆ. ಇದೇ ರೀತಿ ಡಬಲ್ ಕ್ರೋಶೆ, ಪೀಕಾಟ್, ಟೋಟಲ್ 4 ಬೀಡ್ಸ್ ಇರುವ ರೀತಿಯಲ್ಲಿ ಹಾಕಿಕೊಳ್ಳೋಣ. 4 ಅಥವಾ 5 ಬೀಡ್ಸ್ ಇರುವ ರೀತಿಯಲ್ಲಿ. ನಾನು ಇದೇ ರೀತಿ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಇಲ್ಲಿ ನಾನೀಗ 4 ಗೋಲ್ಡ್ ಕಲರು ಬೀಡನ್ನು ಹಾಕ್ಕೊಂಡಿದ್ದೀನಿ. ಇನ್ನೀಗ ಇದರದೊಂದು ಪೀಕಾಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪು ಏನು ಅಂತ ತೋರಿಸ್ತೀನಿ. 2 3 ಪೀಕಾಟ್ ಮಾಡಿಕೊಳ್ಳೋಣ. ಪೀಕಾಟು ಮಾಡಿಕೊಂಡು ನೆಕ್ಸ್ಟ್ ಬೀಡ್ ಆ್ಯಡ್ ಮಾಡಲಿಕ್ಕಿಲ್ಲ. ಬೀಡ್ ಆ್ಯಡ್ ಮಾಡದೆ 10 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 5 6 7 8 9 10 ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. 10 ಚೈನ್ ಸ್ಟಿಚ್ ಆದಮೇಲೆ ಫಸ್ಟ್ ಹಾಕ್ಕೊಂಡ ಬೀಡಿಗಿಂತಲೂ ಸ್ವಲ್ಪ ದೊಡ್ಡ ಬೀಡು ತೆಗೆದುಕೊಂಡಿದ್ದೀನಿ. ಇದನ್ನು ಇನ್ಸರ್ಟ್ ಮಾಡಿದೆ ನೋಡಿ ಈ ರೀತಿಯಾಗಿ. ಒಂದು ಚೈನ್ ಸ್ಟಿಚ್ ಹಾಕೋಣ ಬೀಡ್ ಲಾಕಿಗೆ. ಈ ಚೈನ್ ಸ್ಟಿಚ್ ಕೌಂಟ್ ಇಲ್ಲ. ಇನ್ನು ನೆಕ್ಸ್ಟ್ 10 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 5 6 7 8 9 10 ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಾವು ಪೀಕಾಟ್ ಹಾಕೊಂಡ ಗ್ಯಾಪ್ ಇದೆ ನೋಡಿ, ಅದರೊಳಗೆ ಬಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಬಂದು ಇಲ್ಲಿ ಪೀಕಾಟಿದು ಗ್ಯಾಪ್ ಇದೆ ನೋಡಿ, ಅದರೊಳಗಡೆ ಬಂದುಬಿಟ್ಟು
ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಆದಮೇಲೆ ಈ ರೀತಿಯಲ್ಲಿ ಒಂದು ಹ್ಯಾಂಗಿಂಗಿನ ರೀತಿ ಕಾಣಿಸ್ತದೆ. ಇನ್ನೀಗ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿ ಒಂದು ಸತಿ ದಾರ ಸುತ್ತಿಕೊಳ್ಳೋಣ. ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲ ಗೊತ್ತಾ, ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಫಸ್ಟಿಗೆ ಮಾಡ್ಕೋತಾ ಇದ್ವಲ್ವ ಡಬಲ್ ಕ್ರೋಶೆ, ಅದೇ ರೀತಿಯಲ್ಲಿ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಸ್ಟಿಚ್ ಹಾಕಿಕೊಂಡು ಈ ಡಬಲ್ ಕ್ರೋಶೆಯ ಗ್ಯಾಪಿನಲ್ಲಿ ಒಂದು ಪೀಕಾಟ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಪೀಕಾಟ್ ಆದಮೇಲೆ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿಕೊಳ್ಬೇಕು. ಈಗ ನೋಡಿ, ಮಿಡಲಲ್ಲಿ ಒಂದು ಹ್ಯಾಂಗಿಂಗ್ನಾಗೆ ಬಂದು ಆಚೀಚೆ ಬೀಡ್ ಬಂದುಬಿಟ್ಟಿದೆ. ಇನ್ನು ಇದೇ ರೀತಿ ರಿಪೀಟು 4 ಗೋಲ್ಡ್ ಬೀಡ್ ಬರುವ ಹಾಗೆ ಹಾಕೋಬೇಕು. ಇಲ್ಲಿ ಒಂದಾಗಿದೆ, ಇನ್ನು 3 ಹಾಕಿಕೊಂಡು ತೋರಿಸ್ತೀನಿ. ಇಲ್ಲಿ ಇವಾಗ 4 ಬೀಡು ಇನ್ಸರ್ಟ್ ಮಾಡಿಕೊಂಡಾಗಿದೆ. 4th ಒನ್ ಇದಕ್ಕೆ ಡಬಲ್ ಕ್ರೋಶೆ ಹಾಕಿಕೊಂಡೆ. ಇನ್ನು 3 ಚೈನ್ ಸ್ಟಿಚ್ ಹಾಕಿ ಒಂದು ಪೀಕಾಟ್ ಹಾಕ್ಕೊಳ್ಬೇಕು. ಪೀಕಾಟ್ ಕೂಡ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಬಂದುಬಿಟ್ಟು ಒಂದು ಪೀಕಾಟ್ ಹಾಕಿಕೊಂಡೆ. ಇನ್ನು ಅಲ್ಲೇ ಡೈರೆಕ್ಟ್ 10 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 5 6 7 8 9 10. ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಹಾಕಿ ರಿಪೀಟ್ 10 ಚೈನ್ ಸ್ಟಿಚ್ ಹಾಕಿಕೊಳ್ಬೇಕು. ನಾನು ಹಾಕಿಕೊಳ್ತೀನಿ. ಈ ಕಡೆಯಿಂದ 10 ಚೈನ್ ಸ್ಟಿಚ್ಚು, ಈ ಕಡೆಯಿಂದಲೂ 10 ಚೈನ್ ಸ್ಟಿಚ್ಚು ಹಾಕಿಕೊಂಡಾಗಿದೆ. ಇನ್ನೀಗ ಡೈರೆಕ್ಟ್ ಇಲ್ಲಿ ಬಂದುಬಿಟ್ಟು ಈ ಪೀಕಾಟ್ನ ಗ್ಯಾಪಿನಲ್ಲಿ ಬಂದುಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ವರ್ಕನ್ನು ಫಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಫಿಕ್ಸ್ ಆಗ್ತದೆ ವರ್ಕ್ ನೋಡಿ. ಇನ್ನೊಂದು ಬೀಡ್ ಇನ್ಸರ್ಟ್, ಇದೇ ರೀತಿ ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈ ಪೀಕಾಟ್ ಹಾಕ್ಕೊಂಡಾಗಿದೆ. ಇನ್ನೀಗ ಲಾಸ್ಟಿಗೆ ಪೀಕಾಟ್ ಹಾಕಿ ಆದಮೇಲೆ 1 ಅಥವಾ 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಕಟ್ ಮಾಡಿಕೊಳ್ಳೋಣ. ಕಂಪ್ಲೀಟ್ ವರ್ಕ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಗ್ಲೂ ಹಾಕಿ ಸ್ಟಿಕ್ ಮಾಡಿಕೊಳ್ಳೋಣ. ನಿಮಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.